ಮಾಂಸ ತಿಂದ್ರೆ ನರಕಕ್ಕೆ ಹೋಗ್ತೀರಾ? ಇವಾಗ ಎಲ್ರು ಸಡನ್ ಆಗಿ ವೀಗನ್ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ. ಇವರೆಲ್ಲ ಏನು ಸ್ವಂತ ಬುದ್ಧಿಯಿಂದ ರಿಸರ್ಚ್ ಮಾಡಿ ಕನ್ವರ್ಟ್ ಆಗ್ತಾ ಇರೋದಲ್ಲ. ಇವರೆಲ್ಲ ಯಾವ್ದೋ ಸೆಲೆಬ್ರಿಟಿ, ಯಾವ್ದೋ ಇನ್ಫ್ಲೂಯೆನ್ಸರ್ ನಾನ್ ವೆಜ್ ತಿನ್ನೋದು ಇನ್ಹ್ಯೂಮನ್ ಅಂತ ಹೇಳಿರೋದಕ್ಕೆ ಆಗ್ತಾ ಇರೋದು. ನೀವು ಇದನ್ನ ನಿಮ್ಮ ರಿಲಿಜಿಯನ್ ಅಥವಾ ಇಥಿಕ್ಸ್ಗೋಸ್ಕರ ಮಾಡ್ತಾ ಇದ್ದೀರಾ ಅಂದ್ರೆ ಇದು ನಿಮ್ಮ ಪರ್ಸನಲ್ ಚಾಯ್ಸ್. ಬಟ್ ಲೆಟ್ಸ್ ಬಿ ರಿಯಲ್, ತುಂಬಾ ಜನರಿಗೆ ಅವರ ಮೀಲ್ ನ ಪ್ಲಾನ್ ಮಾಡ್ಕೊಳಕ್ ಬರೋದಿಲ್ಲ. ಸಡನ್ ಆಗಿ ಮೀಟ್ ತೆಗ್ದ್ಬಿಡ್ತಾರೆ, ದಾಲ್ ಪ್ಲೈನ್ ರೈಸ್ ತಿನ್ಕೊಂಡು ಅವ್ರಿಗೆ ಅವರೇ ವೀಗನ್ ಅಂತ ಅನೌನ್ಸ್ ಮಾಡ್ಕೋತಾರೆ. ಇನ್ನು ಈ ಸೆಲೆಬ್ರಿಟೀಸ್ ಅವ್ರ ಹತ್ರ ನ್ಯೂಟ್ರಿಷನಿಸ್ಟ್, ಚೆಫ್ಸ್, ಸಪ್ಲಿಮೆಂಟ್ಸ್, ಡಾಕ್ಟರ್ಸ್ ಎಲ್ಲರೂ ಇರ್ತಾರೆ. ಇವ್ರಿಗೆ ಸರಿಯಾಗಿ ನ್ಯೂಟ್ರಿಯೆಂಟ್ ಸಿಗ್ತಾ ಇಲ್ಲ ಅಂತ ಅವರು ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ನಿಮ್ದು ಪ್ಲೈನ್ ರೈಸ್, ಅವ್ರದ್ದು ಪರ್ಫೆಕ್ಟ್ ಆಗಿ ಪ್ಲಾನ್ ಆಗಿರೋ ಮೀಲ್ ಪ್ಲಾನ್. ವೆಜ್, ವೀಗನ್ ಎರಡು ಡಯಟ್ ಹೆಲ್ದಿನೇ, ಆದ್ರೆ ನಿಮ್ಗೆ ನೀವು ಏನ್ ಮಾಡ್ತಾ ಇದೀರ ಅನ್ನೋದು ಗೊತ್ತಿರಬೇಕು. ವಿಟಮಿನ್ B12, ಒಮೆಗಾ 3, ಜಿಂಕ್, ಐರನ್ ಇವೆಲ್ಲ ನೀವು ವೀಗನ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ ಕೂಡಲೇ ನಿಮ್ ಪ್ಲೇಟ್ ಏನು ಮ್ಯಾಜಿಕ್ ಆಗಿ ಬಂದ್ ಬೀಳೋದಿಲ್ಲ. ಸೊ ಇನ್ಮೇಲೆ ವೆಜ್ ನಾನ್ ವೆಜ್ ಅಂತ ಫೈಟ್ ಮಾಡೋದು ಬಿಟ್ಟಾಕಿ. ರಿಯಲ್ ಫೈಟ್ ಏನಂದ್ರೆ ನಿಮ್ ಬಾಡಿಗೆ ನೀಡ್ಸ್ ಇದೆ ಅದನ್ನ ಕೊಡ್ತಾ ಇದ್ದೀರಾ, ಇಲ್ಲ ಟ್ರೆಂಡ್ ಫಾಲೋ ಮಾಡೋದಕ್ಕೆ ಕೂಲ್ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ದೀರಾ.